ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗದಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಎನ್ನ ಮನದ ಡೊಂಕ ತಿದ್ದಯ್ಯ, ಎನ್ನ ಮನದ ಡೊಂಕ ತಿದ್ದಯ್ಯ. ತಿದ್ದುವ ಮುನ್ನ ಮನಿಸದಿರೋ ದೇವ, ತಿದ್ದುವ ಮುನ್ನ ಮನಿಸದಿರೋ ದೇವ. ಎನ್ನ ಮನದ ಡೊಂಕ ತಿದ್ದಯ್ಯ, ಬನ್ನ ಪಡಲಾರೆ ಭವಾಬ್ದಿಯನ್ನೇ, ಬನ್ನ ಪಡಲಾರೆ ಭವಾಬ್ದಿಯನ್ನೇ. ದಾಟಿಸೋ ಅಪಾರ ಮಹಿಮನೆ ನೀನು, ದಾಟಿಸೋ ಅಪಾರ ಮಹಿಮನೆ ನೀನು. ಎನ್ನ ಮನದ ಡೊಂಕ ತಿದ್ದಯ್ಯ, ಎನ್ನ ಮನದ ಡೊಂಕ ತಿದ್ದಯ್ಯ. ಉದಯವಾದರೆ ಊಟದ ಚಿಂತೆ, ಉಂಡ ಮೇಲೆ ಭೋಗದ ಚಿಂತೆ. ಉದಯವಾದರೆ ಊಟದ ಚಿಂತೆ, ಉಂಡ ಮೇಲೆ ಭೋಗದ ಚಿಂತೆ. ಅದರ ಮೇಲೆ 14 ಲೋಕಗಳನ್ನ, ಅದರ ಮೇಲೆ 14 ಲೋಕಗಳನ್ನ ಆಳುವ ಚಿಂತೆ. ಎನ್ನ ಮನದ ಡೊಂಕ ತಿದ್ದಯ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ. ನೀಲಾಂಜನ ಸಮಾಭಾಸಂ ಅಂದರೆ ಕಪ್ಪು ಅಂಜನದಂತೆ ಕಾಣುವಂತಹ ವರ್ಣವನ್ನ ಹೊಂದಿರತಕ್ಕಂಥವನು. ರವಿಪುತ್ರ ಯಮಾಗ್ರಜಂ, ಸೂರ್ಯದೇವನ ಮಗ ಯಮರಾಯನ ಅಣ್ಣ. ಛಾಯಾ ಮಾರ್ತಾಂಡ ಸಂಭೂತಂ, ಛಾಯಾದೇವಿ ಮತ್ತು ಮಾರ್ತಾಂಡ ಅಂದರೆ ಸೂರ್ಯದೇವನಿಂದ ಜನಿಸ್ತಕ್ಕಂಥವನು. ತಂ ನಮಾಮಿ ಶನೈಶ್ವರ ಎಂಬುದಾಗಿ ಜ್ಞಾನಿಗಳು ಪುರಾಣದಲ್ಲಿ ಶನೀಶ್ವರ ಮಹಾರಾಜನನ್ನ ವರ್ಣಿಸಿದ್ದಾರೆ. ನಾನು ನಮಸ್ಕಾರವನ್ನು ಮಾಡ್ತೇನೆ. ಶನೀಶ್ವರ ಮಹಾರಾಜನನ್ನ ಕರ್ಮಗುರು ಅಂತ ನಮ್ಮಲ್ಲಿ ಕರೆಯುವ ವಾಡಿಕೆ ಉಂಟು. ನಮ್ಮ ಜೀವನದಲ್ಲಿ 2 ರೀತಿಯ ಗುರುಗಳನ್ನು ನಾವು ನೋಡುತ್ತೇವೆ. ಒಬ್ಬರು ನಮಗೆ ಕಷ್ಟಗಳು ಬಂದಾಗ ಜ್ಞಾನವನ್ನು ನೀಡಿ ಉದ್ಧಾರದ ಮಾರ್ಗವನ್ನು ತೋರ್ತಾರೆ, ಮತ್ತು ಇನ್ನೊಬ್ಬರು ಗುರು ನಮಗೆ ಜೀವನದ ಸತ್ಯ ಏನು ಎಂಬತಕ್ಕಂಥದ್ದನ್ನು ತೋರಿಸಿ ಕತ್ತಲೆಯಿಂದ ಬೆಳಕಿನತ್ತ ಕರೆದುಕೊಂಡು ಹೋಗ್ತಾರೆ.
ಮೊದಲನೆಯದಾಗಿ ಹೇಳಿದ ಗುರು ನಮ್ಮ ಮನಸ್ಸಿಗೆ ಮಾರ್ಗದರ್ಶನವನ್ನು ನೀಡತಕ್ಕಂಥವರು, ಮತ್ತು ಈ ಎರಡನೆಯದಾಗಿ ನಾನು ಹೇಳಿರ್ತಕ್ಕಂಥ ಗುರು ಆತ್ಮಕ್ಕೆ ಮಾರ್ಗದರ್ಶನ ನೀಡುವಂಥವರು. ಶನೀಶ್ವರ ಮಹಾರಾಜರು ಎರಡನೆಯ ಗುರು ಅಂತ ನಾವು ಹೇಳಬಹುದು. ಕಠೋಪನಿಷತ್ ಹೇಳಿದೆ, ಉತ್ತಿಷ್ಠ ಜಾಗೃತ ಪ್ರಾಪ್ಯ ವರಾನಿ ಬೋಧತಃ. ಜೀವನದಲ್ಲಿ ಏನು ನಮ್ಮನ್ನು ಎಚ್ಚರಿಸ್ತದೆ, ಸುಖವೋ ಸಂತೋಷವೋ, ಇದ್ಯಾವುದೂ ಎಚ್ಚರಿಕೆಯನ್ನು ನೀಡೋದಿಲ್ಲ. ಸಂಕಟ, ಆ ಕಷ್ಟ ನಮ್ಮನ್ನು ಎಚ್ಚರಿಸ್ತದೆ. ಶನೇಶ್ವರನು ಒಂದು ರೀತಿಯ ನಮ್ಮ ಜೀವನದ ಜಾಗೃತಿಯ ಗಂಟೆ ಇದ್ದ ಹಾಗೆ. ಈ ಬಂಗಾರ ಚಿನ್ನ ಹೇಗೆ ಶುದ್ಧವಾಗ್ತದೆ? ಅದು ಬೆಂಕಿಯಲ್ಲಿ ಬಿದ್ದು ತಪ್ಪಿಸಿದಾಗ. ಹಾಗೆ ಅದೇ ರೀತಿ ನಮ್ಮ ಮನಸ್ಸಿಗೆ ಕಷ್ಟಗಳು ಬಂದಾಗ ಮಾತ್ರ ನಾವು ಭಗವಂತನ ಕಡೆಗೆ ತಿರುಗ್ತೇವೆ. ಉದ್ಧಾರದ ಮಾರ್ಗ ಯಾವುದು ಅಂತ ನಾವು ಅರಿತುಕೊಂಡು ಆ ಮಾರ್ಗವನ್ನು ಹಿಡಿಯಲಿಕ್ಕೆ ಪ್ರಯತ್ನವನ್ನು ಪಡುತ್ತೇವೆ. ಅದಕ್ಕಾಗಿ ಶನೇಶ್ವರ ಮಹಾರಾಜನು ನಮ್ಮ ಜೀವನದಲ್ಲಿ ಬರೋದು. ಮಹಾರಾಜನು ನಮ್ಮಿಂದ ಹಣವನ್ನು ತೆಗೆದುಕೊಂಡು ಹೋಗಬಹುದು, ನಮ್ಮನ್ನು ಹುದ್ದೆಗಳಲ್ಲಿ ನಾವು ಇರುವಂತಹ ಹುದ್ದೆಗಳಿಂದ ಇಳಿಸಬಹುದು, ನಮಗೆ ಸಮಾಜದಲ್ಲಿ ಸಿಗುವಂತಹ ಗೌರವ, ಆ ಸತ್ಕಾರ ಎಲ್ಲ ಕಳೆದುಕೊಳ್ಳುವ ಹಾಗೆ ಮಾಡಬಹುದು. ಆದರೆ ಅದರಿಂದ ನಮಗೇನು ಲಾಭ? ಅವನಿಗೇನು ಲಾಭ? ಅದರಿಂದ ಭಗವಂತನಿಗೆ, ಆ ಶನೇಶ್ವರ ಮಹಾರಾಜನಿಗೆ ಏನೂ ಲಾಭ ಇಲ್ಲ. ಆ ವಿಚಾರಗಳಿಂದ ನಮಗೆ ಲಾಭವಾಗ್ತದೆ. ನಾನು ಎಂಬತಕ್ಕಂಥ ಈ ಅಹಂಭಾವ ನಮ್ಮಲ್ಲಿ ಕಡಿಮೆ ಆಗ್ತದೆ. ಈ ಅಹಂಕಾರ ಅಭಿಮಾನ ಕಡಿಮೆ ಆಗೋದ್ರಿಂದ ನಮ್ಮ ಆತ್ಮ ಪ್ರಕಾಶವು, ಆ ಆತ್ಮ ಪ್ರಕಾಶವು ಜಾಗೃತವಾಗ್ತದೆ. ಈ ಪ್ರಕಾಶವು ಜಾಗೃತವಾದ ಕ್ಷಣ ನಮಗೆ ಭಗವಂತನನ್ನು ನಾವು ಪಡೆಯಬೇಕು, ಅವನಲ್ಲಿ ನಾವು ಧ್ಯಾನವನ್ನು ಮಾಡಬೇಕು, ಭಕ್ತಿಯನ್ನು ಮಾಡಿ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಬೇಕು, ಮುಕ್ತಿಯ ಮಾರ್ಗವನ್ನು ಹಿಡಿಬೇಕು ಅಂತ ನಮಗೆ ಯೋಚನೆಯನ್ನು ಮಾಡಲಿಕ್ಕೆ ಅನುಕೂಲತೆಗಳನ್ನು ಮಾಡಿಕೊಡ್ತದೆ. ಶನಿ ಎಂದರೆ ಅಂಧಕಾರದ ಅನುಭವ, ಆದರೆ ಅದರ ಅಂತ್ಯ ಬೆಳಕು. ಈ ಬೆಳಕು ಅಂದರೆ ಭಕ್ತಿ, ಸ್ಥಿರತೆ, ಜ್ಞಾನ. ಶನೇಶ್ವರನು ದಂಡಾಧಿಕಾರಿಯಲ್ಲ, ಅವನು ಒಬ್ಬ ದೈವಿಕ ರೂಪದಲ್ಲಿ ಇದ್ದಂತಹ ಒಬ್ಬ ಮೆಂಟರ್. ನಮ್ಮ ಜೀವನವನ್ನ, ನಮ್ಮನ್ನ ಧರ್ಮದ ಮಾರ್ಗಕ್ಕೆ ತಳ್ಳಿ ಆತ್ಮವನ್ನ ಜಾಗೃತಗೊಳಿಸಿ ಮೋಕ್ಷದ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗ್ತಾನೆ. ನೋಡಿ, ಒಬ್ಬ ಗೃಹಸ್ಥ ಸಾಮಾನ್ಯವಾಗಿ ಧೈರ್ಯಶಾಲಿಯಾಗಿ ತನ್ನ ಜೀವನವನ್ನ ಸಂಪೂರ್ಣ ಸಂಸಾರವನ್ನ ತೂಗಿಸಿ ನಡೆಸಿಕೊಂಡು ಹೋಗಿರತಕ್ಕಂಥ ವ್ಯಕ್ತಿ. ಆದರೆ ಅವನಿಗೆ ಒಂದು ವಿಷಯದಲ್ಲಿ ಮಾತ್ರ ಪೂರ್ತಿಯಾಗಿ ಭಯ, ಹೆದರಿಕೆ. ಅದು ಯಾವುದು ಅಂತ ಹೇಳಿದರೆ ಶನೇಶ್ವರ ಮಹಾರಾಜನ ಸಮಯ. ಈ ಸಾಡೆ ಸಾತಿ, ಪಂಚಮ, ಅಷ್ಟಮ ಈ ವಿಷಯಗಳೆಲ್ಲ ಕೇಳಿದಾಕ್ಷಣ ಅವನಿಗೆ ಬಹಳ ಭಯವಾಗ್ತಿತ್ತು. ಅವನಿಗೆ ಭಯ ಎಷ್ಟಾಗ್ತಿತ್ತು ಅಂತ ಹೇಳಿದ್ರೆ, ಕಪ್ಪು ಬಟ್ಟೆ ಧರಿಸಿದವರನ್ನ ಕಂಡ್ರೆ ದೂರ ಓಡಿ ಹೋಗ್ತಿದ್ದ. ಕಾಗೆ ಮನೆ ಎದುರುಗಡೆ ಬಂದು ಕೂಗಿದರೆ ಬಾಗಿಲು ತಕ್ಷಣ ಹಾಕ್ತಿದ್ದ. ಯಾಕೆಂದರೆ ಆ ಕಾಗೆ ಶನೀಶ್ವರ ಮಹಾರಾಜನ ವಾಹನ. ಅಥವಾ ಒಂದು ಮುಷ್ಟಿ ಅಕ್ಕಿಯನ್ನ ಆ ಕಾಗೆ ಹಾಕ್ತಿದ್ದ. ಹೆಂಡತಿ ಕೇಳ್ತಿದ್ಲು, ಅಕ್ಕಿ ಯಾಕೆ ಹಾಕ್ತಿದ್ದಿ? ಅದಕ್ಕೆ ಅವನು ಉತ್ತರ ಏನಂದ್ರೆ, ನಾನು ಶನೇಶ್ವರ ಮಹಾರಾಜನಿಗೆ ಲಂಚ ಕೊಡ್ತಿದ್ದೇನೆ, ಅವನು ನನಗೆ ಯಾವುದೇ ರೀತಿಯಾದ ಹಿಂಸೆಯನ್ನು ನೀಡಬಾರದು ಅಂತ ಅವನ ವಾಹನಕ್ಕೆ ಲಂಚ ಹಾಕೋದ್ರಿಂದ ಅವನ ದೃಷ್ಟಿ ನನ್ನ ಮೇಲೆ ಬೀಳೋದಿಲ್ಲ. ಅಷ್ಟು ಭಯ ಇಟ್ಟುಕೊಂಡಿರ್ತಕ್ಕಂಥವನು. ಆ ಊರಿಗೆ, ಆ ಗೃಹಸ್ಥ ಇರತಕ್ಕಂಥ ಊರಿಗೆ ಒಬ್ಬ ಪ್ರಸಿದ್ಧವಾದಂತಹ ಜ್ಯೋತಿಷಿ ಬಂದರು. ಅವರು ಆ ಗೃಹಸ್ಥನ ಜಾತಕವನ್ನು ನೋಡಿ ಹೇಳಿದ್ರು, ಅಪ್ಪ, ಇನ್ನು 2 ದಿನಗಳಲ್ಲಿ ನಿನ್ನ ಜಾತಕದಲ್ಲಿ ಶನೀಶ್ವರನು ಪ್ರವೇಶ ಮಾಡ್ತಾನೆ. ಅಷ್ಟು ಹೇಳಿದ್ದೇ ತಡ. ಮುಂದಿನ ವಿಚಾರ ಏನು ಅಂತ ಕೇಳದೆ ಮನೆಗೆ ಓಡಿ ಹೋಗ್ತಾನೆ.
ಅವನು ಯೋಚಿಸ್ತಾನೆ, ಹೇ ಭಗವಂತ, ಇಷ್ಟು ದಿನದಿಂದ ಯಾವ ವಿಚಾರದಿಂದ ನಾನು ದೂರ ಹೋಗ್ಬೇಕಂತ ಯೋಚಿಸ್ತಿದ್ನೋ ಅದೇ ಈಗ ಬಂದೊದಗಿದೆಯಲ್ಲ. ಹೇಗಿದ್ರೂ ಶನೀಶ್ವರನು ನಿಧಾನವಾಗಿ ನಡೀತಾನಂತೆ. ಹಾಗಾದರೆ ನಾನು ಊರನ್ನೇ ಬಿಟ್ಟು ಓಡಿ ಹೋದರೆ ಅವನಿಗೆ ಯಾರು ಹೇಳ್ತಾರೆ ನಾನು ಎಲ್ಲಿ ಹೋಗಿದ್ದೀನಿ ಅಂತ? ಅವನು ಹುಡುಕೋಕ್ ಆಗೋದೇ ಇಲ್ಲ ಅಂತ ಹೇಳಿ ತಕ್ಷಣ ತನ್ನ ಎಲ್ಲ ಸಾಮಗ್ರಿಗಳನ್ನು ಕಟ್ಟಿಕೊಂಡು ಇನ್ನೊಂದು ಊರಿಗೆ, ದೂರದಲ್ಲಿ ಯಾವುದೋ ಒಂದು ಊರಿಗೆ ಓಡಿ ಹೋಗಿಬಿಟ್ಟ. ಯಾರಿಗೂ ತಾನು ಹೆಸರೇನು, ತನ್ನ ಕುಲ ಗೋತ್ರ, ತನ್ನ ಯಾವ ಊರು ಯಾವ ವಿಳಾಸವನ್ನು ಹೇಳದೆ ಹೋಗಿ ಒಂದು ಕಡೆ ಕುತ್ಕೊಂಡ, ಒಂದು ಊರಿನಲ್ಲಿ ಹೋಗಿ ಕುತ್ಕೊಂಡ. ಮತ್ತು ಅವನ ಯೋಚನೆಯನ್ನು ಮಾಡ್ತಾನೆ, ಈಗ ಶನೀಶ್ವರನು ನನ್ನನ್ನು ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ಅದೇ ರಾತ್ರಿ ಅವನು ಮಲಗಿದ್ದಾಗ ಅವನ ಕನಸಿನಲ್ಲಿ ಒಬ್ಬ ಗಂಭೀರ ಸ್ವರೂಪದ ಭಗವಂತ ಕಾಣಿಸ್ಕೊಳ್ತಾನೆ. ಜೊತೆಗೆ ಕಾಗೆಯ ವಾಹನ ಮತ್ತು ಶರೀರದ ಮೇಲೆ ಧರಿಸಿರ್ತಕ್ಕಂಥ ಕಪ್ಪು ನೀಲಿ ಬಣ್ಣದ ವಸ್ತ್ರ. ಕೂಡಲೇ ಇವನು ಹೇಳ್ತಾನೆ, ದೇವ, ನಾನೀಗ ಇಲ್ಲಿ ಊರಲ್ಲಿಲ್ಲಪ್ಪ, ನಾನು ಬೇರೆ ಊರಿಗೆ ಬಂದಿದ್ದೇನೆ. ದೇವ್ರು ನಕ್ಕು ಹೇಳಿದ್ರು, ಮಗು, ನೀನು ಊರು ಬದಲಾಯಿಸಿದ ಕ್ಷಣ ನಿನ್ನ ಕರ್ಮ ಬದಲಾಗ್ತಿದೆಯೇನೋ? ಈ ಪ್ರಶ್ನೆಯನ್ನು ಕೇಳಿದ ಕ್ಷಣ ಈತನು ಮೌನದಲ್ಲಿ ನಿಂತು ಬಿಡ್ತಾನೆ. ಭಗವಂತನು ಹೇಳ್ತಾನೆ, ತಾನು ಶಿಕ್ಷೆ ಕೊಡಲಿಕ್ಕೆ ಮಾತ್ರ ಬರೋದಿಲ್ಲ, ನಾನು ನಿನ್ನ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಬಂದಿದ್ದೇನೆ. ನೀನು ನಿನ್ನ ಕೆಲಸಗಳಿಂದ ಕರ್ತವ್ಯಗಳಿಂದ ಓಡಿ ಹೋಗ್ತಾ ಇದ್ದೀಯ, ಸತ್ಯದಿಂದ ದೂರ ಓಡಿ ಹೋಗ್ತಾ ಇದ್ದೀಯ. ಅದಕ್ಕೆ ನಾನು ಗುರುವಾಗಿ ಶಿಕ್ಷಕನಾಗಿ ನಿನಗೆ ಬಂದು ನಿಂತಿದ್ದೇನೆ. ನಿನಗೆ ಉತ್ತಮ ಮಾರ್ಗವನ್ನು ತೋರಿಸ್ಕೊಡ್ತೀನಿ. ಕೂಡಲೇ ಆ ಗೃಹಸ್ಥನು ನಿದ್ದೆಯಿಂದ ಎದ್ದ, ಕಣ್ಣು ತೆರೀತಾನೆ, ಯೋಚನೆಯನ್ನು ಮಾಡ್ತಾನೆ. ಈಗ ಶನೇಶ್ವರ ಮಹಾರಾಜನಿಂದ ಓಡೋದು ಸಾಧ್ಯವಿಲ್ಲ, ಆದರೆ ನನ್ನ ತಪ್ಪಿನಿಂದ ಓಡೋದು ಬೇಡ ಅಂತ ಹೇಳಿ ಯೋಚಿಸಿ ಊರಿಗೆ ಹಿಂತಿರುಗ್ತಾನೆ. ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ತಾನೆ, ತನ್ನ ಎಲ್ಲ ಕರ್ತವ್ಯಗಳನ್ನು ಪೂರೈಸ್ತಾನೆ. ಹೀಗೆ ಒಂದು ಸ್ವಲ್ಪ ದಿನಗಳ ನಂತರ ಒಬ್ಬ ಗೆಳೆಯ ಇವನಿಗೆ ಕೇಳ್ತಾನೆ, ಅಪ್ಪ, ಶನೀಶ್ವರನು ಹೋಗಿಬಿಟ್ನೆ ನಿನ್ನ ಜಾತಕದಿಂದ. ಅದಕ್ಕವನಂದ, ಶನೇಶ್ವರನು ಎಲ್ಲೂ ಹೋಗ್ಲಿಲ್ಲಪ್ಪ, ನಾನು ಸರಿಯಾಗಿದ್ದೇನೆ. ಜನರು ಶನೇಶ್ವರನನ್ನು ಕಂಡು ಭಯಪಡ್ತಾರೆ, ಆದರೆ ಆತನು ಶಿಕ್ಷಕ, ನಮ್ಮ ಶತ್ರುವಲ್ಲ. ಜೀವನವೆಂಬ ಸಾಗರದಲ್ಲಿ ಶಿಕ್ಷಕನಾಗಿರತಕ್ಕಂತಹ ಶನೇಶ್ವರನು ದಿಕ್ಕು ತೋರಿಸುವಂತಹ ಒಂದು ದೀಪಸ್ತಂಭ. ತಪ್ಪುಗಳನ್ನು ತಿದ್ದಿ ಉತ್ತಮವಾದಂತಹ ಮಾರ್ಗವನ್ನ ತೋರಿಸ್ತಕ್ಕಂಥವನು. ಅದಕ್ಕೆ ಹೇಳೋ ದಾಸರು, ಎನ್ನ ಮನದ ಡೊಂಕ ತಿದ್ದಯ್ಯ, ಸುಖವು ಬಂದರೆ ನಾನೇ ಸಮರ್ಥ, ದುಃಖವು ಬಂದರೆ ಹರಿಯು ಮಾಡಿದ. ಸುಖವು ಬಂದರೆ ನಾನೇ ಸಮರ್ಥ, ದುಃಖವು ಬಂದರೆ ಹರಿಯು ಸಮರ್ಥ. ರೊಕ್ಕ ಬಂದರೆ ನಾನು ಧನಿಕನೆಂಬ ಅಹಂಕಾರ, ರೊಕ್ಕ ಬಂದರೆ ನಾನೇ ಧನಿಕನೆಂಬ ಅಹಂಕಾರ. ಸಿಕ್ಕಿ ಬೇದರೆ ಹರಿಯ ವ್ಯಾಪಾರ, ಸಿಕ್ಕಿ ಬೇದರೆ ಹರಿಯ ವ್ಯಾಪಾರ. ಎನ್ನ ಮನದ ಡೊಂಕ ತಿದ್ದಯ್ಯ, ಒಮ್ಮೆ ಶನೇಶ್ವರ ಮಹಾರಾಜನು ಹನುಮಂತ ದೇವರಿಗೆ ಸಾಡೆ ಸಾತಿಯ ಸಮಯವನ್ನು ಬಂದಿದ್ದರಿಂದ ಸಾಡೆ ಸಾತಿಯನ್ನು ನೀಡಲಿಕ್ಕೆ ಮುಂದಾಗ್ತಾನೆ. ಆಗ ಮಾರುತಿಯ ಬಳಿ ಬಂದು ಈ ವಿಚಾರವನ್ನು ಹೇಳ್ತಾನೆ, ನಾನು 2.5 ವರ್ಷಗಳ ಕಾಲ ನಿನ್ನ ತಲೆಯ ಮೇಲೆ ಕುಳಿತು ನಿನ್ನ ಬುದ್ಧಿಶಕ್ತಿಯ ಮೇಲೆ ಹಿಡಿತವನ್ನು ತಗೊಳ್ತೇನೆ.
ನಂತರ ಮುಂದಿನ 2.5 ವರ್ಷ ನಿನ್ನ ದೇಹದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಕೂತ್ಕೊಂಡು ನಿನ್ನನ್ನು ಅನಾರೋಗ್ಯಕ್ಕೆ ಒಳಪಡಿಸ್ತೇನೆ. ನಂತರ ಆ ಕೊನೆಯ 2.5 ವರ್ಷಗಳ ಕಾಲ ನಿನ್ನನ್ನು ಅಲೆದಾಡುವಂತೆ ಮಾಡ್ತೇನೆ ಅಂತ ಶನಿದೇವರು ಹೆಮ್ಮೆಯಿಂದ ಹೇಳ್ತಾರೆ. ಹೀಗೆ ಹೇಳ್ತಾ ಶನಿದೇವರು ಹನುಮಂತನ ಹಣೆಯ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಶನೀಶ್ವರನು ಹನುಮಂತನ ಹಣೆಯ ಮೇಲೆ ಕುಳಿತಾಕ್ಷಣ ಆ ಜಾಗದಲ್ಲಿ ತುರಿಕೆ ಅಂದರೆ ಆ ನವೆಯಾಗ್ಲಿಕ್ಕೆ ಶುರುವಾಯಿತು. ಆದ್ದರಿಂದ ಮಾರುತಿಯು ಒಂದು ಪರ್ವತವನ್ನು, ಒಂದು ದೊಡ್ಡದಾಗಿರ್ತಕ್ಕಂಥ ಬೆಟ್ಟವನ್ನು ಎತ್ತುಕೊಂಡು ತನ್ನ ಹಣೆಯ ಮೇಲೆ ಇಟ್ಕೊಳ್ತಾನೆ. ಈ ಪರ್ವತದ ಒತ್ತಡದಿಂದ ಭಯಭೀತನಾಗ್ತಾನೆ ಶನೀಶ್ವರನು. ಶನಿದೇವ ಪ್ರಶ್ನಿಸ್ತಾನೆ, ನೀನು ಏನು ಮಾಡ್ತಾ ಇದ್ದೀಯ? ಆಗ ಮಾರುತಿಯು ಹೇಳ್ತಾನೆ, ನಿನ್ನ ಕೆಲಸ ನೀನು ಮುಂದುವರಿಸ್ಕೊ, ನನ್ನ ಕೆಲಸ ನಾನು ನೋಡ್ಕೊಳ್ತೇನೆ. ನನಗೆ ಈ ತುರಿಕೆ ಅಥವಾ ಈ ನವೆಯಾದಾಗ ನಾನು ಹೀಗೆ ಮಾಡೋದು ಅಂತ ಉತ್ತರವನ್ನು ನೀಡ್ತಾ ಮತ್ತೆ ಹೀಗೆ ಹೇಳ್ತಾ ಮತ್ತೊಂದು ಪರ್ವತವನ್ನು ಎತ್ತಿ ಇಟ್ಕೊಳ್ತಾನೆ ಆ ತಲೆಯ ಮೇಲೆ, ಆ ಹಣೆಯ ಮೇಲೆ. ಇದರಿಂದಾಗಿ ಶನಿದೇವ ಇನ್ನಷ್ಟು ನಿಗ್ರಹಿಸಲ್ಪಡ್ತಾನೆ ಮತ್ತು ಆಘಾತಕ್ಕೊಳಗಾದ ಸ್ಥಿತಿಯಲ್ಲಿ ಹೇಳ್ತಾನೆ, ನೀನು ಈ ಪರ್ವತವನ್ನು ತೆಗೆದು ಬದಿಗೆ ಹಾಕು, ನಾನು ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ನಿನ್ನ ಜೊತೆ. ಮಾರುತಿಯು ಇದು ಯಾವುದೂ ಕೇಳೋದಿಲ್ಲ ಮತ್ತು ಇನ್ನೊಂದು 3ನೆಯ ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ, ಹಣೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಈ ವಿಪರೀತವಾದಂತಹ ಹೊರೆಯಿಂದ ಶನಿದೇವನು ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಾನು ಎಂದೂ ನಿನ್ನ ಹತ್ತಿರ ಬರೋದಿಲ್ಲ ಭಗವಂತ ಎಂದು ಪ್ರಾರ್ಥನೆಯನ್ನ ಮಾಡ್ತಾನೆ. ಆದರೆ ಮಾರುತಿಯು ಶನಿದೇವನ ಮನವಿಯನ್ನು ನಿರ್ಲಕ್ಷಿಸಿ ಮತ್ತೊಂದು 4ನೆಯ ದೊಡ್ಡದಾದ ಪರ್ವತವನ್ನು ಇಟ್ಟುಕೊಳ್ತಾನೆ. ಕೂಡಲೇ ಅದು ತಡೀಲಿಕ್ಕೆ, ಆ ಭಾರ ತಡೀಲಿಕ್ಕೆ ಆಗದೆ ಶನಿದೇವನು ತ್ರಾಹಿ ತ್ರಾಹಿ ಮಾಂ ಅಂತ ಅಳುತ್ತಾ ಹನುಮಂತನನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ. ನಾನು ಎಂದೂ ನಿನ್ನ ಹತ್ರ ಮಾತ್ರವಲ್ಲ, ನಿನ್ನ ಭಕ್ತರ ಬಳಿಯೂ ಬರೋದಿಲ್ಲ ಭಗವಂತ, ದಯಮಾಡಿ ನನ್ನನ್ನು ಕ್ಷಮಿಸು, ಬಿಟ್ಟು ಬಿಡು ಎಂದು ಗರೆಯಲು ಪ್ರಾರಂಭಿಸಿದಾಗ ಹನುಮಂತನು ಬಿಡುತ್ತಾನೆ. ಇದರಿಂದಾಗಿ ನಮಗೆ ಅಂದರೆ ಹನುಮಂತನ ಭಕ್ತರಿಗೆ ಶನಿದೇವನ ಸಮಯ ನಡೆಯುವಾಗ ನಾವು ಮಾರುತಿರಾಯನ ಪೂಜೆ, ಭಜನೆ, ಧ್ಯಾನ, ನಮಸ್ಕಾರ, ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಉದ್ಧಾರವಾಗ್ತದೆ ಮತ್ತು ತೊಂದರೆಗಳಿಂದ ಪಾರಾಗ್ತೇವೆ. ಅದಕ್ಕೆ ದಾಸರು ಹೇಳೋದು, ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ, ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ, ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ, ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ, ಕನಸಲಿ ಮನಸಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಭೀತಿ, ಕನಸಲಿ ಮನಸಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಭೀತಿ, ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ, ಭಯವು ಇನ್ಯಾತ ಕೈಯ, ಭಯವು ಇನ್ಯಾತ ಕೈಯ. ಈ ಕಥೆಯನ್ನು ನಾನು ಹೇಳುವಾಗ ನಾನು ಮಾಡಿರತಕ್ಕಂಥ ತಪ್ಪುಗಳನ್ನು ಕ್ಷಮಿಸು ಪ್ರಭು ಎಂಬುದಾಗಿ ಶನೀಶ್ವರ ಮಹಾರಾಜನ ಪಾದಾರವಿಂದಗಳಲ್ಲಿ ನಮ್ಮ
ಒಡೆಯನಾಗಿರ್ತಕ್ಕಂಥ ಮುಖ್ಯ ಪ್ರಾಣನ ಪಾದಾರವಿಂದಗಳಲ್ಲಿ ಕ್ಷಮೆಯನ್ನು ಬೇಡುತ್ತಾ ಈ ಕಥೆಯನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸಿ ಈ ಕಥೆಗೆ ನಾನು ಮಂಗಳವನ್ನು ಹಾಡ್ತೇನೆ. ಎನ್ನ ಕಡೆ ಹಾಯಿಸುವುದು ನಿನ್ನ ಭಾರ, ನಿನ್ನ ನೆನೆಯು ಸಲಿಹುದು ಎನ್ನ ವ್ಯಾಪಾರ. ಎನ್ನ ಕಡೆ ಹಾಯಿಸುವುದು ನಿನ್ನ ಭಾರ, ನಿನ್ನ ನೆನೆಯು ಸಲಿಹುದು ಎನ್ನ ವ್ಯಾಪಾರ. ನಿನ್ನ ಇಹ ಪರಕ್ಕೆ ನೀನೇ ಗತಿ, ನಿನ್ನನ್ನು ಪ್ರೀತಿಸುವುದು ಎನ್ನ ನೀತಿ. ಎನ್ನ ಪಡೆಯಕ್ಕೆ ಸಲಹುವುದು ನಿನ್ನ ಗರ್ವ, ನಿನ್ನಡಿಗೆರಗುವುದು ಎನ್ನಯ ಕರ್ಮ. ಎನ್ನ ತಪ್ಪುಗಳ ಎಣಿಸಬೇಡಯ್ಯ,